ಅಂಬೇಡ್ಕರ್ ಸೇನೆ ಮಹಿಳಾ ಘಟಕದ ಕಾರ್ಯಾಲಯದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಜನ್ಮದಿನವನ್ನ ಆಚರಣೆ ಮಾಡಲಾಯಿತು. ಸಂಘಟನೆಯ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಬಳ್ಳಾರಿಯ ಕಾಂಡ್ರಾ ಎಜುಕೇಷನ್ ಸೊಸೈಟಿಯ ಸತೀಶ್ ಕುಮಾರ್ ಕಾಂಡ್ರಾ ಅವರು ಉದ್ಘಾಟಿಸಿ ಮಾತನಾಡಿದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಾವು ಅವ್ರ ಬರ್ತ್ಡೇಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಅವರು ಎಷ್ಟು ಎಲ್ಲರ ಮನದೊಳಗೆ ಇದ್ದಾರೆ ಎಂಬುದಕ್ಕೆ ಇದೇ ಒಂದು ಉದಾಹರಣೆ. ಯಾಕಂದರೆ ಅವ್ರು ಇಲ್ಲಾಂದ್ರೆ కానీ ಇವತ್ತು ದೇಶದಲ್ಲಿ ಪ್ರಪಂಚದಲ್ಲಿ ಅವ್ರ ಫ್ಯಾನ್ಸು ಎಲ್ಲೆಲ್ಲಿದ್ದಾರೋ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕರ್ನಾಟಕ ಕಂಡಂಥ ಅಪರೂಪದ ಫಿಲಿಮ್ ಆ್ಯಕ್ಟರ್ ಅವರು. ಇವತ್ತು ಅವರು ಅಷ್ಟು ಶಾರ್ಟ್ ಪೀರಿಯಡ್ನಲ್ಲಿ ಪ್ರಪಂಚಕ್ಕೆ ಹೆಸರುವಾಸಿ ಆದರು. ರಾಜ್ಕುಮಾರ್ ಫ್ಯಾಮಿಲಿನಲ್ಲಿ ರಾಜ್ಕುಮಾರ್ ಆದ ನಂತರ ಇಂಥ ಒಂದು ಚಿಕ್ಕ ಏಜ್ನಲ್ಲಿ ಶಾರ್ಟ್ ಪೀರಿಯಡ್ನಲ್ಲಿ ಆದರು. ಅದು ಏನಂದರೆ ಗೊಂಬೆ ಹೇಳ್ತದೆ ಮತ್ತೆ ಹೇಳ್ತದೆ ನೀನೇ ರಾಜ್ಕುಮಾರ ಎಂಬ ಹಾಡಿನಲ್ಲಿ ಇವತ್ತು ಪ್ರಪಂಚಕ್ಕೆ ಹೆಸರುವಾಸಿಯಾದಂಥ ಪುನೀತ್ ರಾಜ್ಕುಮಾರ್ ಅವರು ಏನಂದರೆ ದೇವರು ಇಷ್ಟದಲ್ಲಿ ಅವ್ರು ಕರ್ಕೋಬಾರ್ದಾಯ್ತು. ಯಾಕಂದರೆ ಅವ್ರು ಇನ್ನೂ ಸಾಕಷ್ಟು ಸಾಕಷ್ಟು ಸೋಷಲ್ ಸರ್ವಿಸನ್ನು ಯಾರಿಗೆ ಗುರುತಿಲ್ಲದೆ ಸಾಕಷ್ಟು ಮಾಡಿದ್ದಾರೆ. ಅವ್ರು ಸತ್ತ ನಂತರನೇ ಗುರುತಾಯಿದ್ದು ಇಷ್ಟೆಲ್ಲ ಸೇವೆ ಮಾಡಿದ್ದಾರೆ. ಓನ್ಲಿ ಫಿಲ್ಮ್ ಆ್ಯಕ್ಟರ್ ಅಂದ್ಕೊಂಡಿದ್ದರು ಪುನೀತ್ ರಾಜ್ಕುಮಾರನ. ಅವರು ವಿಧವಾದ ಸಮಾಜಕ್ಕೆ ಮಾಡಿದ ಕೊಡುಗೆಯನ್ನು ಅವರ ಸತ್ತ ನಂತರ ಇವತ್ತು ಗುರುತಾಗಿದೆ. ಅದಕ್ಕೆ ಅವರು ಇವತ್ತು ಎಲ್ಲರಿಗೂ ಅವರ ಒಂದು ಹೆಸರು ಅವ್ರು ಸತ್ತರೆಗಾನೇ ಒಂದು ಅಮರ ಅವರು ಎಲ್ಲರ ಮನದಲ್ಲಿ ಅವರು ಇವತ್ತು ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತಾ ಇವತ್ತು ಇದೇ ಒಂದು ಎಕ್ಸಾಂಪಲ್ ನಾವು ಇವತ್ತು ಕೇಕ್ ಕಟ್ ಮಾಡಿ ಅವ್ರಿಗೆ ಒಂದು ಮಾಡ್ತಾ ಇರೋ ಒಂದು ಬರ್ತ್ಡೇ ಕಾರ್ಯಕ್ರಮ. ಎಲ್ಲರೂ ಬದುಕಿದ್ದಾಗ ಅವ್ರು ಬರ್ತ್ಡೇ ಮಾಡ್ಕೊಂಡ್ರೆ ಅದು ಇಲ್ಲದ ನಂತರ ಮಾಡ್ಕೊಂಬೋದೇ ಒಂದು ಭಾಳ ಇಂಪಾರ್ಟೆಂಟ್ ವಿಶೇಷ ಸೂಚನೆ ಇದು. ಅದಕ್ಕೆ ಇವತ್ತು ಎಲ್ಲರೂ ನಾವೆಲ್ಲ ಸೇರಿ ಸನ್ಮಾನ ಒಂಟಿ ಸಾರ್ ಅವರು ಮತ್ತು ಬೇರೆ ಎಲ್ಲರೂ ಸ್ನೇಹಿತರು ಸೇರಿ ಇವತ್ತು ಅವರು ಈ ಕಾರ್ಯಕ್ರಮ ನನಗೂ ಭಾಳ ಲಕ್ಕಿ. ಯಾಕಂದರೆ ನಾನು ಬಳ್ಳಾರಿಯಿಂದ ಬಂದು ಏನೋ ಕಾರ್ಯಕ್ರಮ ಯಾವುದಕ್ಕೋ ಬಂದು ಇವತ್ತು ರಾಜ್ಕುಮಾರ್ ಅವರ ಬರ್ತಡೇ ಪುನೀತ್ ರಾಜ್ಕುಮಾರ್ ಬರ್ತಡೇ ನಾನು ಪಾಲ್ಗೊಂಡಕ್ಕೆ ನಾನು ಒಂದು ಇದನ್ನಿಸ್ತಾ ಅಂದರೆ ಇನ್ನು ಅವ್ರ ಮನೆಗೆ ಎಲ್ಲರಿಗೂ ಇನ್ನೂ ದೇವರು ಭಾಳ ಶಕ್ತಿ ಕೊಟ್ಟು ಅವ್ರ ಮಕ್ಕಳಿಗೆ ಒಳ್ಳೆಯ ಸ್ಥಾನ ಕೊಳ್ಳಿ ಅಂತ ದೇವರಲ್ಲಿ ಕೋರ್ತಾ ನನಗೆ ಅವಕಾಶ ಕೊಟ್ಟಿಗೆ ನಿಮ್ಮೆಲ್ಲರಿಗೂ ಒಂದಿಸ್ತಾ ಇರ್ತೀನಿ. ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ತಮ್ಮೆಲ್ಲರಿಗೆ ದುಃಖದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಮ್ಮ ಮಧ್ಯದಾಗ ಅವರಿಲ್ಲ. ಪುನೀತ್ ರಾಜ್ಕುಮಾರ್ ಅವರ ತಂದೆ ಮತ್ತು ತಾಯಿ ಕರ್ನಾಟಕಕ್ಕೆ ಹೆಸರಾದವರು. ಜೊತೆಗೆ ಒಂದು ಕಲಾವಿದರ ಮನೆಯಲ್ಲಿ ಹುಟ್ಟಿ ಸಮಾಜದ ಬೆಳಕಾಗಿ ನಮ್ಮೊಂದಿಗೆ ಬದುಕಿ ನಮ್ಮಿಂದ ದೂರವಾಗಲಿರುವ ಮರಣೋತ್ತರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ಯಾವ ಪುನೀತ್ ರಾಜ್ಕುಮಾರ್ ಅವರ ಒಂದು ಕಾರ್ಯ ಸಾಧನೆ ಇತ್ತು ಅದನ್ನು ನಾವು ಎಲ್ಲರೂ ಅರಿತುಕೋಬೇಕು. ನಾವು ಪುನೀತ್ ರಾಜ್ಕುಮಾರ್ ಅವರಿಗೆ ಅವರು ಬದುಕಿರುವಾಗ ಅವರ ಒಡನಾಟ ಮತ್ತು ಬರೀ ನಾವು ಕಲಾವಿದರಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಅವರ ಚಿತ್ರಗಳನ್ನು ನೋಡಿದಾಗೂ ಕೂಡ ಅವರು ನಿಜ ಜೀವನದ ಚಿತ್ರಗಳನ್ನು ಎದ್ದು ಕಾಣ್ತೀವಿ. ನಮಗೆ ಅವ್ರು ಸತ್ತ ನಂತರ ನಮಗೆ ಗೊತ್ತಾಗೋದು ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವ ಮಹಾನ ಚೈತನ್ಯ ಅವರು. ಅದಕ್ಕಾಗಿ ಅಂಥ ವ್ಯಕ್ತಿ ಮತ್ತೆ ಹುಟ್ಟಿ ಬರಬೇಕು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅಮ್ಮನವರು ಪುಣ್ಯ ಮಾಡಿದ್ದಾರೆ. ಯಾಕಂದರೆ ಅಂಥ ಮಗನಿಗೆ ಹೆತ್ತಾರಲ್ಲ. ಅದಕ್ಕಾಗಿ ನಾವು ಬರೀ ಇವತ್ತು ಅವರ ಜನ್ಮದಿನ ಆಚರಣೆ ಮಾಡೋದಲ್ಲದೆ ಈ ದೇಶದಲ್ಲಿ
ಪುನೀತ್ ರಾಜ್ಕುಮಾರನ್ನು ಹಾಗೆ ಮಕ್ಕಳಿಗೆ ಬೆಳೆಸ್ಬೇಕಂತ ತಿಳ್ಕೊಂಡು ಮತ್ತು ಅರಿವನ್ನು ಮೂಡಿಸ್ಬೇಕು, ಸಾಮಾಜಿಕವಾಗಿ ಅವರದೇ ಆದಂಥ ಕಾರ್ಯವೈಖರಿ ಕೊಡುಗೆಯನ್ನು ಕೊಡುವಂಥ ಮಕ್ಕಳಿಗೆ ನಾವು ಕಲಿಸ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಂದೆರಡು ಮಾತು ಮುಗಿಸ್ತೇನೆ. ಸಮಾರಂಭದಲ್ಲಿ ಶೀಲಾ ಗಾಯಕ್ವಾಡ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಸುನಿಲ್ ಕುಮಾರ್ ವಂಟಿ, ಸಮತ ಸೈನಿಕ ದಳ ಅಧ್ಯಕ್ಷರಾದ ನಂದಕುಮಾರ್ ತಳಕೇರಿ, ಮಹಾಂತೇಶ್ ದೊಡ್ಮನಿ, ಶಾರದಾ ದೊಡ್ಮನಿ, ನಾಗವೇಣಿ ಕಟ್ಟಿಮನಿ, ಯಶೋಧ ರಾಥೋಡ್ ಕುಸ್ನೂರ್, ರೇಖಾ, ಕೀರ್ತಿ, ಅಮೋಘ, ಶಿವು ಹೇರೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.